ಮುಖ್ಯಮಂತ್ರಿಗಳೇ, ಒಂದು ನಿಮಿಷ. ನಾನು ಸಂಪ್ರದಾಯಗಳಿದೆ, ಒಂದು ರೀತಿ ರಿವಾಜು ಸಂಪ್ರದಾಯ ಇದೆ. ಒಂದು ಸಂಪ್ರದಾಯನ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದು 6/1/2011 ಮಧ್ಯಾಹ್ನ 12 ಗಂಟೆಗೆ ಘನತೆವೆತ್ತ ರಾಜ್ಯಪಾಲರಾದ HR ಭಾರದ್ವಾಜ್ ಅವರು ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತಿನ ಸಂಯುಕ್ತ ಅಧಿವೇಶನವನ್ನು ಉದ್ದೇಶಿಸಿ ವಿಧಾನಸಭೆ ಸಭಾಂಗಣದಲ್ಲಿ ದಿನಾಂಕ 6/1/2011 ಮಧ್ಯಾಹ್ನ 12 ಗಂಟೆಗೆ ಮಾಡಿದ ಭಾಷಣ. ದಯವಿಟ್ಟು ಎಲ್ಲ ಕೇಳಿಸ್ಕೊಡ್ರಪ್ಪ. His Excellency the Governor, Honorable Mr. Chairman, Honorable Mr. Speaker, and Honorable Members, I wish you all a very happy, prosperous New Year and Sankranti. It gives me a great pleasure to welcome all of you to this joint session of the Karnataka Legislature. Modulne pera. I deem it a privilege to have the opportunity to serve the Karnataka and work for the welfare of the citizens of the state. My government has been striving hard for the last 2.5 years for giving good and efficient governance to people anta bandru. ಆಗ ಅಪೋಸಿಷನ್ ಇದ್ದವರು, ಅಪೋಸಿಷನ್ ನಾಯಕರು ಶ್ರೀ ಸಿದ್ದರಾಮಯ್ಯನವರು, ಎಲ್ಲಾ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಭಾರದ್ವಾಜ್ ಅವರು ಮಾತಾಡ್ತಾ ಇದ್ದಾಗ. ಈಗ ಬಹಳ ಇಂಪಾರ್ಟೆಂಟು, ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ, ಇದು ಭ್ರಷ್ಟ ಸರ್ಕಾರ, ದಯವಿಟ್ಟು ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದಕ್ಕೆ ಅಂದಿದ್ದ ರಾಜ್ಯಪಾಲರು ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್, ದೆನ್ ಸಿದ್ದರಾಮಯ್ಯ ಹೇಳಿದ ತಕ್ಷಣ, ದೆನ್ I will place it on the table. I will lay it on the table of the house. It may be taken as read. So ರಾಜ್ಯಪಾಲರು ಯಾರ ಮಾತು ಕೇಳ್ಕೊಂಡು he tabled it on the floor of the house? ಹೇಳಿ ಇದು ಇಟ್ಬಿಟ್ರು ಅಷ್ಟೇ, ಅದು ಇಟ್ಬಿಟ್ಟು ಹೋಗ್ಬಿಟ್ರು ಅವರು. ಅದಕ್ಕೆ ಸಂಪ್ರದಾಯ ಅಂತ is it not a precedent? ಒಂದ್ ಸೆಕೆಂಡ್ ನೀವೆಲ್ಲ ಯಾರು ಘೋಷಣೆ ಹಾಕಿದ್ರು ಬಂದಾಗ ಮೊನ್ನೆ ಸುರೇಶ್ ಕುಮಾರ್ ಅವರು ನಾವು ಡಿಫೆಂಡ್ ಮಾಡ್ಕೊಳ್ಳೋದು, ತಕರಾರು ಮಾಡೋದು ನಾವು ನೀವು ಅಷ್ಟೇ ನೋಡ್ತಾ ಇಲ್ಲ, ಜನನು ನೋಡ್ತಾರ ಅನ್ನುವಂತ ಎಚ್ಚರಿಕೆ ನಮ್ಮ ಮೈ ಮೇಲೆ ಇರ್ಲಿ. ಯಾರು ಸ್ವೀಕಾರ ಮಾಡ್ತೀವಿ. ಸರ್ಕಾರ ಬಡವರ ಪಾಲಿಗೆ ಮಾತಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನಿದು ಸರ್ಕಾರ ಶೇಮ್ ಆನ್ ದ ಪಾರ್ಟ್ ಆಫ್ ದ ಕಾಂಗ್ರೆಸ್ ಗವರ್ನಮೆಂಟ್. ಹಿಂದಿದ್ದು ಹೇಳಕ್ಕೆ ಕುಂತೋಳ್ರಿ ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಎರಡು ವಿಚಾರ. ಅದು ಯಾಕೆ ಮಾನ್ಯ ಸುರೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಲ್ಲಿ ಇದ್ದಾಗ ಹೇಳಿದ್ದನ್ನು ಎತ್ತಿ ತೋರಿಸಿದ್ರು ನೀವು. ಅದಕ್ಕೆ ಯಾವುದೂ ಕಾರಣ ಇರಲಿಲ್ಲ. ಯುವರ್ ಸೆಲ್ಫ್ ವಾಲಂಟಿಯರ್ ಟು ಆಸ್ಕ್ ದಿಸ್ ಕ್ವಶನ್. ನಾನು ಈ ಕ್ವಶನ್ ನೀವು ನಮಗೆ ಕೇಳಿದ್ದು, ಈ ಸಾಲಿನವ್ರಿಗೆ ಕೇಳಿದ್ದು ತಪ್ಪಂತ ಹೇಳೋದಿಲ್ಲ, ಆದರೆ ಇದು ಅನ್ಟೈಮ್ಲಿ ಕ್ವಶನ್. ಆದರೂ ಇದೆಲ್ಲ ಏನಿದೆ ಚರ್ಚಾ ವಸ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.